ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. LUS ಹಾಬಲಕಟ್ಟಿ ಯೂಟ್ಯೂಬ್ ಚಾನಲ್ನ ಈ ಒಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಇತ್ತೀಚೆಗೆ ಜಿ ಕನ್ನಡ ವಾಹಿನಿಯಲ್ಲಿ ಸರಿಗಮಪ ಲಿಟಲ್ ಚಾಂಪ್ಸ್ ಅನ್ನುವಂಥ ಒಂದು ರಿಯಾಲಿಟಿ ಶೋ ತುಂಬ ಅದ್ಭುತವಾಗಿ ನಡೀತಾ ಇದೆ. ಈ ಒಂದು ರಿಯಾಲಿಟಿ ಶೋದಲ್ಲಿ ಎಲ್ಲ ಮಕ್ಕಳು ಕೂಡ ತುಂಬ ಅದ್ಭುತವಾಗಿ ಗೀತೆಗಳನ್ನು ಕೂಡ ಹಾಡ್ತಾ ಇದ್ದಾರೆ. ಈ ಒಂದು ವಾರ ಈ ಒಂದು ಸರಿಗಮಪ ಲಿಟಲ್ ಚಾಂಪ್ಸ್ ಈ ಒಂದು ವೇದಿಕೆಯಲ್ಲಿ ಬಟಲ್ ರೌಂಡ್ ತುಂಬ ಅದ್ಭುತವಾಗಿ ನಡೀತಾ ಇದೆ. ಈ ಒಂದು ಬಟಲ್ ರೌಂಡಲ್ಲಿ ಎಲ್ಲ ಒಂದು ಸ್ಪರ್ಧೆಗಳು ಕೂಡ ಡಿಫ್ರೆಂಟ್ ಒಂದು ಸ್ಟೈಲಲ್ಲಿ ಗೀತೆಗಳನ್ನು ಕೂಡ ಆಡ್ತಾ ಇದ್ದಾರೆ. ಇಲ್ಲಿ ಈ ಒಂದು ರೌಂಡಲ್ಲಿ ಸಿಂಗಲ್ ಆಗಿ ಗೀತೆಗಳನ್ನು ಆಡಲ್ಲ, ಇಲ್ಲಿ ಇಬ್ಬರು ಸೇರ್ಕೊಂಡ್ಬಿಟ್ಟು ಗೀತೆಗಳನ್ನು ಆಡ್ತಾರೆ. ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಹಾಗೆ ಈ ಒಂದು ಬಟಲ್ ರೌಂಡಲ್ಲಿ JK ರಾಜ್ ಅವರು ಕೂಡ ಕಾಣಿಸಿಕೊಂಡಿದ್ದಾರೆ. ಈ ಹಿಂದೆ ಸರಿಗಮಪ ಸೀಸನ್ 21ರಲ್ಲಿ JK ರಾಜ್ ಅವರು ಕೂಡ ಕಾಣಿಸಿಕೊಂಡಿದ್ದರು. ಇವರು ಗೆಸ್ಟಾಗಿ ಈ ಒಂದು ವೇದಿಕೆ ಮೇಲೆ ಗೀತೆಗಳನ್ನು ಕೂಡ ಆಡ್ತಾಯಿದ್ರು. ಯಾಕಂದರೆ ಅವರಿಗೆ ಒಂದು ಸಂಗೀತ ಆಡೋದಂದರೆ ತುಂಬ ಇಷ್ಟ ಅಂತೇಳಿ ಈ ಒಂದು ವೇದಿಕೆಯಲ್ಲಿ ಅವರಿಗೆ ಒಂದು ಅವಕಾಶ ಕೊಟ್ಟಿದ್ದರು. ಈ ಒಂದು ಸರಿಗಮಪ ಸೀಸನ್ 21ರಲ್ಲಿ ತುಂಬ ಅದ್ಭುತವಾಗಿ ಗೀತೆಗಳನ್ನು ಆಡಿ ಎಲ್ಲರಿಂದ ಕೂಡ ಒಂದು ಮೆಚ್ಚುಗೆಯನ್ನು ಕೂಡ ಪಡ್ಕೊಂಡಿದ್ದರು. ಹಾಗೆ ಇವ್ರ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿದೆ, ಯಾಕಂದರೆ ಇವರ ಒಂದು ಜೀವನ ಶೈಲಿ ಯಾವ ಥರ ಇತ್ತು ಅಂತೇಳಿ ಹಿಂದೆ ಸರಿಗಮಪ ಸೀಸನ್ 21 ವೇದಿಕೆ ಮೇಲೆ ಇವ್ರ ಬಗ್ಗೆ ಆಲ್ರೆಡಿ ಎಲ್ಲ ಮಾಹಿತಿಯನ್ನು ಕೂಡ ನೀವು ತಿಳ್ಕೊಂಡಿದ್ದೀರ. ಮದುವೆಯನ್ನು ಮಾಡಿಕೊಳ್ಳದ JK ರಾಜ್ ಅವರು ಸಂಗೀತವೇ ತಮ್ಮ ಒಂದು ಜೀವನ ಅಂತ ತಿಳ್ಕೊಂಡ್ಬಿಟ್ಟು ಅವರು ಒಬ್ಬ ಸಿಂಗಲ್ ಮ್ಯಾನ್ ಆಗಿ ತಮ್ಮ ಒಂದು ಸಂಸಾರ ಜೀವನ ಕೂಡ ನಡೆಸ್ತಾ ಇದ್ದಾರೆ. ಇವರು ತಮ್ಮ ಒಂದು ಜೀವನಕ್ಕಾಗಿ ಹಲವಾರು ಆರ್ಕೆಸ್ಟ್ರಾಗಳಲ್ಲಿ ಗೀತೆಗಳನ್ನು ಆಡಿಬಿಟ್ಟು ಅದರಿಂದ ಬಂದಿರತಕ್ಕಂಥ ಒಂದು ಹಣದಿಂದ ಅವರು ತಮ್ಮ ಒಂದು ಸಂಗೀತವನ್ನು ಕೂಡ ಆಡ್ತಾಯಿದ್ರು. ತಮ್ಮ ಒಂದು ಸಂಗೀತದ ಜರ್ನಿಯನ್ನು ಕೂಡ ಅವರು ಮುನ್ನಡೆಸಿದ್ರು. ಈ ಒಂದು ವಾರ ಈ ಒಂದು ಬಟಲ್ ರೌಂಡಲ್ಲಿ ಅವರು ಕಾಣಿಸಿಕೊಂಡಿದ್ದಾರೆ. ತುಂಬ ಅದ್ಭುತವಾಗಿ ಗೀತೆಯನ್ನು ಕೂಡ ಆಡ್ತಾ ಇದ್ದಾರೆ. ಹಾಗೆ JK ರಾಜು ಮತ್ತು ಜೋಹಾನ್ ಅಂತೇಳಿ ಇವರಿಬ್ಬರು ಸೇರ್ಕೊಂಡ್ಬಿಟ್ಟು ಈ ಒಂದು ವಾರ ಈ ಒಂದು ಬಟಲ್ ರೌಂಡಲ್ಲಿ ಒಂದು ಗೀತೆಯನ್ನು ಕೂಡ ಇಬ್ಬರು ಕೂಡ್ಕೊಂಡ್ಬಿಟ್ಟು ಆಡ್ತಾ ಇದ್ದಾರೆ. ಅದು ಯಾವುದಂದರೆ ಸೂರ್ಯನಿಗೂ ಚಂದ್ರನಿಗೂ ಬಂದಾರೆ ಮುನಿಸು ಅನ್ನುವಂಥ ಗೀತೆಯನ್ನು ತುಂಬ ಅದ್ಭುತವಾಗಿ ಗೀತೆಯನ್ನು ಹಾಡ್ತಾ ಇದ್ದಾರೆ. ಹಾಗೆ ಈ ಒಂದು ವಾರ ಈ ಒಂದು ವೇದಿಕೆ ಮೇಲೆ JK ರಾಜ್ ಅವರು ತಮ್ಮ ಒಂದು ಜೀವನದಲ್ಲಿ ಆಗಿರ್ತಕ್ಕಂಥ ಕೆಲವೊಂದಷ್ಟು ಕಹಿಗಳನ್ನು ಕೂಡ ಹಂಚಿಕೊಳ್ತಾ ಇದ್ದಾರೆ. ಅದೇನೆಂದರೆ ಅವರಿಗೆ ಕ್ಯಾನ್ಸರ್ ಇದೆ ಅಂತೇಳ್ಬಿಟ್ಟು ಸಂಗೀತವನ್ನು ಆಡೋದನ್ನು ಬಿಟ್ಟಿದ್ದೀನಿ ಅಂತೇಳಿ ಈ ಒಂದು ವೇದಿಕೆ ಮೇಲೆ ಹಂಚಿಕೊಂಡಿದ್ದಾರೆ. ಹಾಗೆ ಅವರಿಗೆ ಈ ಒಂದು ವೇದಿಕೆ ಮೇಲೆ ಅವಕಾಶ ಕೊಟ್ಟಿದ್ದಕ್ಕೆ ಈ ಒಂದು ಜಿ ಕನ್ನಡಕ್ಕೆ ತುಂಬ ಹೃದಯದ ಧನ್ಯವಾದ ಅಂತೇಳಿ ಅವರು ಈ ಒಂದು ವಾರ ಈ ಒಂದು ವೇದಿಕೆ ಮೇಲೆ ಹೇಳ್ಕೊಂಡಿದ್ದಾರೆ. ಜೀವನದಲ್ಲಿ ಸಾಕಷ್ಟು ನೋವುಗಳನ್ನು ಅನುಭವಿಸಿ ಈ ಒಂದು ಸ್ಥಾನಕ್ಕೆ ಬಂದಿರತಕ್ಕಂಥ JK ರಾಜ್ ಅವರು ತಮ್ಮ ಒಂದು ಜೀವನದಲ್ಲಿ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಸಿಹಿ ಮತ್ತು ಕಹಿಯನ್ನು ಕೂಡ ಅವರು ಇಂದಿನ ಸೀಸನ್ ಮತ್ತು ಈ ಒಂದು ಸೀಸನ್ ಕೂಡ ಅವರು ಹಂಚಿಕೊಂಡಿದ್ದಾರೆ. ತುಂಬ ಅದ್ಭುತವಾಗಿ ಗೀತೆಯನ್ನು ಆಡ್ತಾರೆ. JK ರಾಜ್ ಅವ್ರ ಕುರಿತು ನಿಮಗೆ ಏನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅವರ ಒಂದು ಗೀತೆ ಯಾವ ರೀತಿ ಆಡ್ತಾರೆ ಅಂತೇಳಿ ಮತ್ತು ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಒಂದು ಸರಿಗಮಪ ಲಿಟಲ್ ಚಾಂಪ್ಸ್ ವೇದಿಕೆಯಲ್ಲಿ ನಿಮಗೆ ಯಾವ ಒಂದು ಸ್ಪರ್ಧಿ ತುಂಬ ಅದ್ಭುತವಾಗಿ ಗೀತೆಯನ್ನು ಆಡ್ತಾರೆ ಅಂತೇಳಿ, ಹಾಗೆ ನಿಮಗೆ ಯಾವ ಒಂದು ಸ್ಪರ್ಧಿ ಇಷ್ಟ ಆದರೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ಈ ಒಂದು ವಿಡಿಯೋ ಇಷ್ಟ ಇದ್ದರೆ ತಪ್ಪದೆ ಲೈಕ್ ಮಾಡಿ, ನಮ್ಮ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ. ವಿಡಿಯೋವನ್ನು ಎಂಡವರೆಗೆ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.